ವೀಕ್ಷಕರೇ, ಪಾಕಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ಫಿಶ್ ಸಾರಿನ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು. ಈ ಫಿಶ್ ಈ ಸೀಸನಲ್ಲಿ ಸಿಗೋದು, ಈ ಮಳೆಗಾಲ ಸ್ಟಾರ್ಟ್ ಆದಾಗ ಸಿಗುತ್ತೆ. ಈಗ ಸಿಗುತ್ತೆ ಅಂದರೆ ಒಂದು ತಿಂಗಳು ಸಿಗ್ಬೋದು ಈ ಫಿಶ್ಶು, ಆಮೇಲೆ ಸಿಗೋದಿಲ್ಲ ಇದು. ಮತ್ತು ಬೇಸಿಗೆಗಾಲದಲ್ಲೂ ಸಿಗೋದಿಲ್ಲ. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಥರ ಇರುತ್ತೆ ಇದು. ಸಣ್ಣ ಸಣ್ಣ ಮೀನಿದು, ಸಿಲ್ವರ್ ಫಿಶ್ ಅಲ್ಲ ಇದು. ಸಿಲ್ವರ್ ಫಿಶ್ ಈ ಥರ ಇರೋದಿಲ್ಲ, ಅದು ಸ್ವಲ್ಪ ಅಗಲವಾಗಿರುತ್ತೆ. ಆದರೆ ಇದು ಸಿಲ್ವರ್ ಫಿಶ್ಗಿಂತ ತುಂಬಾ ಸಣ್ಣ ಮೀನಿದು. ಇದನ್ನು ಕ್ಲೀನ್ ಮಾಡೋದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಆದರೆ ಸಾರು ಮಾಡಿದರೆ ತುಂಬ ಟೇಸ್ಟಾಗಿ ಸಖತ್ತಾಗಿರುತ್ತೆ ಇದು. ಇದನ್ನೀಗ ನಾನು ಕ್ಲೀನ್ ಮಾಡಿಕೊಂಡು ಅದನ್ನು ತಗೊಬರ್ತೇನೆ. ಇಲ್ಲೊಂದು ಅರ್ಧ kg ಆಗೋಷ್ಟು ಇದೆ ಇದು. ಈ ಫಿಶ್ ಈಗ ಸಿಕ್ಕಿದರೆ ಖಂಡಿತ ತಗೊಬಂದು ಈ ರೀತಿ ಒಮ್ಮೆ ಸಾರು ಮಾಡಿ, ತುಂಬ ರುಚಿಯಾಗಿರುತ್ತೆ. ಅದನ್ನು ನಾನು ಬಾಲ ಮತ್ತು ತಲೆ ಹಾಗೆ ಒಳಗಡೆ ಸ್ವಲ್ಪ ಹೊಟ್ಟೆಲೆಲ್ಲ ಇರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡಿಕೊಂಡು ಅದನ್ನು ತೊಗೊಬಂದಿದ್ದೆ. ಅದಕ್ಕೆ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿ ಸ್ವಲ್ಪ ಹೊತ್ತು ಸೈಡಲ್ಲಿಟ್ಟು ಈಗ ಮಸಾಲೆಯನ್ನು ರುಬ್ಕೊಳ್ಳೋದು. ತುಂಬ ಸಿಂಪಲ್ಲಾಗಿಯೇ ಮಾಡ್ಕೊಳ್ಬೋದು, ತುಂಬ ರುಚಿ ಕೊಡುತ್ತೆ. ಒಮ್ಮೆ ಈ ಫಿಶ್ ಸಿಕ್ಕಿದ್ರೆ ಖಂಡಿತ ತಗೊಬನ್ನಿ ನೀವು. ಇಲ್ಲಿ ಒಂದು ಸಣ್ಣ ನಿಂಬೆ ಹುಳಿ ಗಾತ್ರದ ಹುಣಸೆ ಹುಳಿಯನ್ನು ತೊಗೊಂಡಿದ್ದೆ ನಾನು, ಸಣ್ಣ ಪೀಸ್ ಆಗೋಷ್ಟು. ಅರ್ಧ kg ಫಿಶ್ಶಿಗೆ ಮಾಡ್ತಾಯಿದ್ದೆ. ನೀವು ಜಾಸ್ತಿ ತೊಗೊಬಂದರೆ ಇದೇ ಪ್ರಮಾಣ ಜಾಸ್ತಿ ಹಾಕ್ಕೊಳ್ಳಿ. ಒಂದು ಅರ್ಧ ಈರುಳ್ಳಿ, ಒಂದು 5-6 ಎಸಳು ಬೆಳ್ಳುಳ್ಳಿ, ಒಂದು 7-8 ಬ್ಯಾಡಗಿ ಮೆಣಸಿನ್ಕಾಯಿ ಹುರಿದು ಹಾಕ್ಕೊಂಡಿದ್ದೆ. 1 ಬೌಲ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ, 1.5 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು ಹಾಕ್ತಾಯಿದ್ದೆ. ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ಹಾಕಿದ್ದೆ, ಪೆಪ್ಪರು. ನಂತರ ಈಗ ನಾನಿಲ್ಲಿ ಒಂದು 1/4 ಚಮಚ ಆಗೋಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೆ. ಎಲ್ಲ ಮಸಾಲೆ ಹುರ್ಕೊಳ್ಬೇಕು, ಹಸಿ ಮಸಾಲೆ ಹಾಕಲಿಲ್ಲ ನಾನು, ಎಲ್ಲವನ್ನು ಹುರಿದು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ. ಒಂದು 10-20 ಮೆಂತೆಕಾಳನ್ನು ಹುರಿದು ಹಾಕ್ತಾ ಇರೋದು. ಯಾವುದು ಹಸಿ ಮಸಾಲೆ ಹಾಕ್ತಾಯಿಲ್ಲ, ಎಲ್ಲವನ್ನು ಹುರಿಬೇಕು. ನಂತರ ಇದನ್ನು ಮಿಕ್ಸಿ ಬೌಲಲ್ಲಿ ಹಾಕಿ ಈಗ ನೈಸಾಗಿ ರುಬ್ಕೊಳ್ತೇನೆ. ಎಷ್ಟು ನೈಸ್ ಆಗುತ್ತೆ ಅಷ್ಟು ನೈಸಾಗಿ ರುಬ್ಕೊಳ್ಬೇಕು ಇದನ್ನು. ಒಂದು ಅರ್ಧ ಈರುಳ್ಳಿ, ಒಂದು 5-6 ಎಸಳು ಬೆಳ್ಳುಳ್ಳಿಯನ್ನು ಹಾಕಿದ್ದೆ ನೋಡಿ. ಈಗ ಇದನ್ನು ಮಿಕ್ಸಿ ಬೌಲಲ್ಲಿ ಹಾಕಿ ಚೆನ್ನಾಗಿ ಇದನ್ನು ರುಬ್ಕೊಳ್ಬೇಕು. ಅದನ್ನು ರುಬ್ಬಿದ ನಂತರ ಈಗ ಒಂದು ಪಾತ್ರೆಗೆ 1 ಈರುಳ್ಳಿ, 1 ಟೊಮೆಟೊವನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡಿದ್ದೆ, ಅದನ್ನು ಹಾಕಿ ಪಾತ್ರೆಗೆ ಈ ರುಬ್ಬಿದ ಮಸಾಲೆಯನ್ನು ಹಾಕ್ಕೊಳ್ಬೇಕು. ಈಗ ಫಸ್ಟಿಗೆ ಮಸಾಲೆಯನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ತುಂಬ ಸಿಂಪಲ್ಲಾಗಿ ಮಾಡೋದಾದರೆ ಟೇಸ್ಟ್ ಅಂತೂ ಅದ್ಭುತವಾಗಿ ಬರುತ್ತೆ. ಈ ಫಿಶನ್ನು ಸ್ಟೋರೇಜ್ ಏನು ಮಾಡಲ್ಲ ಅವ್ರು, ಹಾಗೇನೆ ತೊಗೊಬರ್ತಾರೆ. ಐಸ್ ಹಾಕಲ್ಲ, ಸ್ಟೋರೇಜಲ್ಲಿ ಇಡಲ್ಲ, ಏನಿಲ್ಲ. ಆವಾಗಿಂದ ಆವಾಗೆ ಅದನ್ನು ಹಿಡಿದ್ಬಿಟ್ಟು ಮಾರ್ತಾರೆ. ಅದು ಆವಾಗ ಅಷ್ಟು ರುಚಿ ಕೊಡುತ್ತೆ, ಫ್ರೆಶ್ ಆಗಿರುತ್ತೆ ಮಾತ್ರ ಫಿಶ್ಶು. ಆದರೆ ಸ್ವಲ್ಪ ಕ್ಲೀನ್ ಮಾಡುವಷ್ಟು ಟೈಮ್ ತೊಗೊಂಡ್ರೆ ನಾವು ಅದನ್ನು ತುಂಬಾ ಟೇಸ್ಟಿಯಾಗಿ ಒಂದು ಸಾರು ಮಾಡಿಕೊಂಡು ತಿನ್ಬೋದು. ಒಮ್ಮೆ ಸಿಕ್ಕಿದರೆ ನೀವು ಖಂಡಿತ ತಗೊಬನ್ನಿ. ನಮ್ಮ ಕರಾವಳಿಯಲ್ಲಿ ಈಗ ಸೀಸನಲ್ಲಿ ಸಿಗುತ್ತೆ, ಎಲ್ಲ ಕಡೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಸಿಕ್ಕಿದರೆ ಖಂಡಿತ ಈ ಫಿಶನ್ನು ತೊಗೊಬಂದುಬಿಟ್ಟು ಈ ರೀತಿ ಒಮ್ಮೆ ಸಾರು ಮಾಡಿ, ತುಂಬ ರುಚಿಯಾಗಿ ಬರುತ್ತೆ. ಇದೀಗ ಚೆನ್ನಾಗಿ ಕುದ್ದ ನಂತರ ನಾನು ಫಿಶನ್ನು ಹಾಕಿದ್ದೆ. ಒಂದ್ಸಲಿ ಮಸಾಲೆ ಕುದಿಸ್ಕೊಳ್ಬೇಕು, ನಂತರ ಫಿಶನ್ನು ಹಾಕಿರೋದು. ಫಿಶ್ ಹಾಕಿರುವ ವಿಡಿಯೋ ಮಿಸ್ ಆಗಿದೆ. ಈಗ ಫಿಶ್ ಹಾಕಿದ್ದೆ ನೋಡಿ. ಚೆನ್ನಾಗಿ ಮಸಾಲೆ ಕುದ್ದ ನಂತರ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿಟ್ಟಂಥ ಫಿಶನ್ನು ಹಾಕಿ ಮತ್ತು ಇದನ್ನು 2 ಸಲ ಚೆನ್ನಾಗಿ ಅದನ್ನು ಕುದಿಸ್ಕೊಳ್ಬೇಕು. ಈ ರೀತಿ ಕೊಚ್ಚ ಕುದಿಬೇಕು ಸಾರು. ಯಾವಾಗಲೂ ಕುದ್ದ ನಂತರ, ಅಂದರೆ ತುಂಬಾ ಕುದಿಸೋದ್ರಿಂದನೂ ಈ ಫಿಶ್ಶು ಕಟ್ಟಾಗಿ ಹೋಗುತ್ತೆ. ಅಂದರೆ ದೊಡ್ಡ ಫಿಶ್ ಅಲ್ಲ ಇದು, ಕಟ್ಟಾಗಿ ಹೋಗುವ ಚಾನ್ಸಸ್ ಇರುತ್ತೆ. ಇದನ್ನು ಕುದ್ದ ನಂತರ ನಾನು ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೆ ನೋಡಿ. ಫಿಶ್ ಸಾರು ರೆಡಿಯಾಗಿದೆ ವೀಕ್ಷಕರೇ. ನಿಮ್ಮ ಕಡೆ ಈ ಫಿಶ್ಶಿಗೆ ಯಾವ ಹೆಸರು ಹೇಳ್ತೀರ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿಸಿ. ಖಂಡಿತ ತೊಗೊಬಂದುಬಿಟ್ಟು ಈ ರೀತಿ ಒಮ್ಮೆ ಸಾರು ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ನಮ್ಮ ಕಡೆ ಕುಂದಾಪುರ, ಉಡುಪಿ ಸೈಡಂತೂ ಇವಾಗ ಸೀಸನಲ್ಲಿ ಈ ಫಿಶ್ ಖಂಡಿತ ಸಿಗುತ್ತೆ. ನೀವು ಈ ಕಡೆಯಾದರೆ ಒಮ್ಮೆ ತೊಗೊಬಂದು ಈ ರೀತಿ ಒಮ್ಮೆ ಟ್ರೈ ಮಾಡಿ. ತುಂಬ ರುಚಿಯಾಗಿ ಟೇಸ್ಟಿಯಾಗಿರುವಂಥ ಸಾರನ್ನು ಮಾಡ್ಕೊಳ್ಬೋದು. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ಇನ್ನೊಬ್ಬರಿಗೆ ಆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.